ಥೋರಿಯಂನಿಂದ ಪರಮಾಣು ವಿದ್ಯುತ್ ಉತ್ಪತ್ತಿ. ಪರಮಾಣುವಿನಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿ ಮಾಡುವ ತಂತ್ರಜ್ಞಾನ ತುಂಬ ಕಠಿಣವಾದ ತಂತ್ರಜ್ಞಾನ. ಈ ತಂತ್ರಜ್ಞಾನ ಪ್ರಪಂಚದ ಕೆಲವೇ ದೇಶಗಳಲ್ಲಿ ಇದೆ. ಈ ವಿಡಿಯೋದ ಉದ್ದೇಶ ಪರಮಾಣು ತಂತ್ರಜ್ಞಾನದಿಂದ ವಿದ್ಯುತ್ ಉತ್ಪತ್ತಿಯ ಬಗ್ಗೆ ತುಂಬ ಸರಳವಾದ ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೂ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ವಿವರಣೆ ಕೊಡುವುದು. ಹೀಗಾಗಿ ನಮ್ಮ ವಿವರಣೆಯನ್ನು ತುಂಬ ಸರಳವಾದ ಭಾಷೆಯಲ್ಲಿ ಪರಮಾಣು ವಿದ್ಯುತ್ತನ್ನು ಯುರೇನಿಯಂ ಎಂಬ ಖನಿಜದಿಂದ ಉತ್ಪಾದಿಸಲಾಗುತ್ತದೆ. ಯುರೇನಿಯಂ ಜಗತ್ತಿನ ಕೆಲವೇ ದೇಶಗಳಲ್ಲಿ ಲಭ್ಯವಿದೆ. ಯುರೇನಿಯಂನಿಂದ ವಿದ್ಯುತ್ ಉತ್ಪಾದಿಸುವ ತಂತ್ರಜ್ಞಾನ ಈಗಾಗಲೇ ತುಂಬ ಅಭಿವೃದ್ಧಿ ಹೊಂದಿದೆ. ಥೋರಿಯಂ ಎಂಬ ಇನ್ನೊಂದು ಖನಿಜದಿಂದಲೂ ಕೂಡ ಪರಮಾಣು ವಿದ್ಯುತ್ತನ್ನು ಉತ್ಪಾದಿಸಬಹುದು. ಆದರೆ ಈ ತಂತ್ರಜ್ಞಾನ ಇನ್ನೂ ಪೂರ್ಣವಾಗಿ ಅಭಿವೃದ್ಧಿ ಹೊಂದಿಲ್ಲ. 50ರ ದಶಕದಲ್ಲಿ ಭಾರತದ ವಿಜ್ಞಾನಿ ಸರ್ ಹೋಮಿ ಭಾಭಾರವರು 3 ಹಂತಗಳ ಥೋರಿಯಂ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನ ಆರಂಭಿಸಿದ್ದರು. ಇಲ್ಲಿವರೆಗೂ ಸುಮಾರು 75 ವರ್ಷಗಳಲ್ಲಿ ನಾವು ಕೇವಲ 2 ಹಂತಗಳ ಅಭಿವೃದ್ಧಿಯನ್ನು ಮಾತ್ರ ಮಾಡಲು ಸಫಲರಾಗಿದ್ದೇವೆ. 3ನೇ ಹಂತದ ಸಂಶೋಧನೆ ಜಾರಿಯಲ್ಲಿದೆ. ಈ ವಿಡಿಯೋದಲ್ಲಿ ನಾವು ಥೋರಿಯಂ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವ ತಂತ್ರಜ್ಞಾನದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಈ ಮೊದಲೇ ಹೇಳಿದಂತೆ ಈ ವಿಡಿಯೋದ ಉದ್ದೇಶ ತುಂಬ ಸರಳವಾದ ರೀತಿಯಲ್ಲಿ ತುಂಬ ಕಠಿಣವಾದ ತಂತ್ರಜ್ಞಾನವನ್ನು ವಿವರಿಸುವುದು ಮಾತ್ರ. ಹೀಗಾಗಿ ವಿವರಣೆಯನ್ನು ತುಂಬ ಸರಳಗೊಳಿಸಿದ್ದು ತುಂಬ ಆಳವಾದ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ಬಿಟ್ಟುಬಿಟ್ಟಿದ್ದೇವೆ. ಹೌದು, ಭಾರತದಲ್ಲಿ ಜಗತ್ತಿನ ಅತಿ ಹೆಚ್ಚು ಥೋರಿಯಂ ದೊರೆಯುತ್ತದೆ. ಒಂದು ಅಂದಾಜಿನ ಪ್ರಕಾರ ಜಗತ್ತಿನ ಒಟ್ಟು ಥೋರಿಯಂ ಸಂಗ್ರಹದ ಶೇಕಡ 25ಕ್ಕೂ ಹೆಚ್ಚು ಥೋರಿಯಂ ಭಾರತದಲ್ಲಿಯೇ ಇದೆ. ಅಂದಾಜು ಸಾಮರ್ಥ್ಯ 9,80,000 ಟನ್. ಇದು ಪ್ರಕೃತಿಯಿಂದ ನೇರವಾಗಿ ದೊರೆಯುವ ಥೋರಿಯಂ ಪ್ರಮಾಣ. ಇದರ ಜೊತೆ ಥೋರಿಯಂನ್ನು ರೇರ್ ಅರ್ಥ್ಗಳ ಮುಖಾಂತರ, ಅಂದರೆ ಅಪರೂಪದ ಖನಿಜಗಳ ಮುಖಾಂತರ ಕೂಡ ಪಡೆಯಬಹುದು. ಈ ರೇರ್ ಅರ್ಥನ ಜಗತ್ತಿನಾದ್ಯಂತ ಇರುವ ಸಂಗ್ರಹಣದ ಶೇಕಡ 21ಕ್ಕೂ ಹೆಚ್ಚು ಸಂಗ್ರಹಣ, ಅಂದರೆ ಸುಮಾರು 5,19,000 ಟನ್ ಸಂಗ್ರಹಣ ಭಾರತದಲ್ಲಿಯೇ ಇದೆ. ಭಾರತದಲ್ಲಿ ಥೋರಿಯಂ ಸಂಗ್ರಹಣ ಎಷ್ಟಿದೆ ಅಂದರೆ ನಾವು ಯಾವುದೇ ಗಣಿಗಾರಿಕೆ ಕೂಡ ಮಾಡುವ ಅಗತ್ಯವಿಲ್ಲ. ಭೂಮಿಯ ಮೇಲ್ಪದರಿನಲ್ಲಿಯೇ ಇದು ಲಭ್ಯ ಇರೋದರಿಂದ ಸುಮ್ಮನೆ ಹೋಗೋದು, ಚೀಲದಲ್ಲಿ ಸಂಗ್ರಹಣ ಮಾಡಿಕೊಂಡು ಬರೋದು ಅಷ್ಟು ಸರಳ. ಈ ಉದ್ದೇಶಗಳಿಂದ ಸರ್ ಹೋಮಿ ಭಾಭಾರವರು ಥೋರಿಯಂ ಆಧಾರಿತ ವಿದ್ಯುತ್ ಉತ್ಪಾದನಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಆಸಕ್ತಿ ಹೊಂದಿದ್ದರು. ಆದರೆ ಅದು ಯುರೇನಿಯಂ ತಂತ್ರಜ್ಞಾನದಷ್ಟು ಸರಳವಾಗಿಲ್ಲ. ಪರಮಾಣು ವಿದ್ಯುತ್ ಶಕ್ತಿ ಉತ್ಪಾದನಾ ತಂತ್ರಜ್ಞಾನ ತಿಳಿದುಕೊಳ್ಳುವ ಮೊದಲು ನಾವು ಫಿಷನ್ ಮಟೀರಿಯಲ್ಸ್, ಫಿಷನ್ ಥಿಯರಿ ಮತ್ತು ಫಿಷನ್ ಚೈನ್ ರಿಯಾಕ್ಷನ್ಗಳನ್ನು ತಿಳಿದುಕೊಳ್ಳಬೇಕು. ಯಾವುದೇ ವಸ್ತುವಿನ ಪರಮಾಣುವಿನಲ್ಲಿ ಶಕ್ತಿ ಅಡಗಿರುತ್ತದೆ. ಈ ಪರಮಾಣುವಿಗೆ ಹೊರಗಿನಿಂದ 1 ನ್ಯೂಟನ್ನಿಂದ ಜೋರಾಗಿ ಅಪ್ಪಳಿಸಿದಾಗ ಈ ಪರಮಾಣು 2 ತುಂಡಾಗಿ ಅದರ ಜೊತೆ ಅಗಾಧವಾದ ಶಕ್ತಿ ಮತ್ತು 1 ಎಕ್ಸ್ಟ್ರಾ ನ್ಯೂಟ್ರಾನ್ ಬಿಡುಗಡೆಯಾಗುತ್ತದೆ. ಜೋರಾಗಿ ಅಪ್ಪಳಿಸುವ ಕ್ರಿಯೆಯನ್ನು ಬಂಬಾರ್ಡ್ಮೆಂಟ್ ಅನ್ನುತ್ತಾರೆ. ಪರಮಾಣುವನ್ನು ತುಂಡು ಮಾಡುವುದನ್ನು ನ್ಯೂಕ್ಲಿಯರ್ ಫಿಷನ್ ಎಂದು ಹೇಳುತ್ತಾರೆ. ಆ ಎಕ್ಸ್ಟ್ರಾ ನ್ಯೂಟ್ರಾನ್ನಿಂದ ಉಳಿದೆರಡು ತುಂಡುಗಳಿಗೂ ಅಪ್ಪಳಿಸಿದಾಗ ಆ ತುಂಡು ಮತ್ತೆ 2 ಭಾಗವಾಗುತ್ತದೆ. ಜೊತೆಗೆ ಅಪಾರವಾದ ಶಕ್ತಿ ಮತ್ತು ಮತ್ತೊಂದು ನ್ಯೂಟ್ರಾನ್ ಬಿಡುಗಡೆಗೊಳಿಸುತ್ತದೆ. ಈ ಪ್ರಕ್ರಿಯೆಯು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಮತ್ತು ಪ್ರತಿ ಸಾರಿಯೂ ಅಗಾಧವಾದ ಶಕ್ತಿ ಬಿಡುಗಡೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನು ಚೈನ್ ರಿಯಾಕ್ಷನ್ ಎಂದು ಕರೆಯುತ್ತಾರೆ. ಈ ಶಕ್ತಿಯಿಂದ ನೀರನ್ನು ಕಾಯಿಸಿ ಆವಿಯನ್ನು ತಯಾರಿಸಲಾಗುತ್ತದೆ. ಈ ಆವಿಯಿಂದ ಜನರೇಟರ್ಗಳ ಮೂಲಕ ವಿದ್ಯುತ್ ಶಕ್ತಿಯನ್ನು ತಯಾರಿಸಲಾಗುತ್ತದೆ. ಇದನ್ನೇ ಪರಮಾಣು ವಿದ್ಯುತ್ ಶಕ್ತಿ ಎನ್ನುತ್ತಾರೆ. ಈ ಪ್ರಕ್ರಿಯೆಯು ಯುರೇನಿಯಂನಲ್ಲಿ ಮಾತ್ರ ನಡೆಯುತ್ತದೆ. ಈ ಪ್ರಕ್ರಿಯೆ ಥೋರಿಯಂ ಅಣುವಿನಲ್ಲಿ ನಡೆಯುವುದಿಲ್ಲ. ಹೊರಗಿನಿಂದ ನ್ಯೂಟ್ರಾನ್ ಅಪ್ಪಳಿಸಿದಾಗ ಥೋರಿಯಂ ಅಣುವು ಆ ನ್ಯೂಟ್ರಾನನ್ನು ನುಂಗಿ ಹಾಕಿಬಿಡುತ್ತದೆ. ಹೀಗಾಗಿ ಇಲ್ಲಿ ಥೋರಿಯಂ ಅಣು ತುಂಡಾಗುವುದೂ ಇಲ್ಲ, ಶಕ್ತಿ ಬಿಡುಗಡೆಯಾಗುವುದೂ ಇಲ್ಲ, ಚೈನ್ ರಿಯಾಕ್ಷನ್ ಅಂತೂ ಇಲ್ಲವೇ ಇಲ್ಲ. ಹಾಗಾದರೆ ಥೋರಿಯಂನಿಂದ ಶಕ್ತಿ ಸಿಗೋದಿಲ್ಲ ಅಂದರೆ ಥೋರಿಯಂ ವೇಸ್ಟು ಅಂತ ಅರ್ಥನಾ? ಇಲ್ಲ. ಥೋರಿಯಂ 1 ನ್ಯೂಟ್ರಾನನ್ನು ನುಂಗಿದ ಮೇಲೆ ಅದು ಯುರೇನಿಯಂ ಆಗಿ ಪರಿವರ್ತನೆಗೊಳ್ಳುತ್ತೆ. ಈ ಥರ ಪರಿವರ್ತನೆಗೊಳ್ಳುವ ವಸ್ತುಗಳನ್ನು ಫರ್ಟೈಲ್ ಮಟೀರಿಯಲ್ಸ್ ಅಂತ ಕರೆಯುತ್ತಾರೆ.
ಈ ಫರ್ಟೈಲ್ ಮೆಟೀರಿಯಲ್ಗೆ ಇನ್ನೊಂದು ಸಾರಿ ನ್ಯೂಟ್ರಾನ್ನಿಂದ ಹೊಡೆದಾಗ ಶಕ್ತಿ ಬಿಡುಗಡೆಯಾಗುತ್ತದೆ. ನಂತರ ಜನರೇಟರ್ನಲ್ಲಿ ವಿದ್ಯುತ್ ಶಕ್ತಿ ತಯಾರಾಗುತ್ತೆ. ರಿಯಾಕ್ಟರ್ ಎಂದರೆ ಪರಮಾಣು ಕ್ರಿಯೆಗಳು ನಡೆಯುವ ಒಂದು ಯಂತ್ರ. ಮೊದಲ ರಿಯಾಕ್ಟರ್ನಲ್ಲಿ ಯುರೇನಿಯಂನ 1 ನ್ಯೂಟ್ರಾನ್ನಿಂದ ಥೋರಿಯಂ ಮೇಲೆ ಜೋರಾಗಿ ಅಪ್ಪಳಿಸಲಾಗುತ್ತದೆ. ಆಗ ಥೋರಿಯಂ ಫರ್ಟೈಲ್ ಮೆಟೀರಿಯಲ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ಎರಡನೆಯ ರಿಯಾಕ್ಟರ್ನಲ್ಲಿ ಥೋರಿಯಂ ಅನ್ನು ಇನ್ನೊಂದು ನ್ಯೂಟ್ರಾನ್ನಿಂದ ಮತ್ತೆ ಅಪ್ಪಳಿಸಿದಾಗ ಅಗಾಧವಾದ ಶಕ್ತಿ ಮತ್ತು ಎಕ್ಸ್ಟ್ರಾ ನ್ಯೂಟ್ರಾನ್ ಬಿಡುಗಡೆಯಾಗುತ್ತದೆ. ಮೂರನೆಯ ಹಂತದಲ್ಲಿ ಈ ಶಕ್ತಿಯನ್ನು ಜನರೇಟರ್ ಮೂಲಕ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ. ಯುರೇನಿಯಂನಿಂದ ವಿದ್ಯುತ್ ಶಕ್ತಿ ತಯಾರಿಕೆ 2 ಹಂತದ ಪ್ರಕ್ರಿಯೆ, ಆದರೆ ಥೋರಿಯಂನಿಂದ ವಿದ್ಯುತ್ ಶಕ್ತಿ ತಯಾರಿಕೆ 3 ಹಂತದ ಪ್ರಕ್ರಿಯೆ. ಆದ್ದರಿಂದ ಭಾರತದ ಪರಮಾಣು ಕಾರ್ಯಕ್ರಮ 3 ಹಂತದ ಕಾರ್ಯಕ್ರಮವಾಗಿದೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತದೆ, ಜೊತೆಗೆ ಫಿಸೈಲ್ ಮೆಟೀರಿಯಲ್ ಕೂಡ ನಿರಂತರವಾಗಿ ಉತ್ಪನ್ನವಾಗುತ್ತದೆ. ಆದರೆ ಈ ತಂತ್ರಜ್ಞಾನ ಅಷ್ಟು ಸರಳವಾಗಿಲ್ಲ. ಇದಕ್ಕೆ ಬೇಕಾಗುವ ಪರಿಸರ, ಮೂಲಭೂತ ವ್ಯವಸ್ಥೆ, ಸಮಯ ಮತ್ತು ಹಣ ಯುರೇನಿಯಂ ತಂತ್ರಜ್ಞಾನಕ್ಕಿಂತ ತುಂಬ ಅಧಿಕವಾಗಿದೆ. ಆದರೆ ಭಾರತದಲ್ಲಿ ಥೋರಿಯಂ ಹೇರಳವಾಗಿ ಇರೋದರಿಂದ ಮುಂಬರುವ ದಿನಗಳಲ್ಲಿ ಪರಿಸರ ಮಾಲಿನ್ಯವಿರದ ವಿದ್ಯುತ್ ಶಕ್ತಿ ಹೇರಳವಾಗಿ ದೊರೆಯುತ್ತದೆ. ನಮ್ಮ 3ನೇ ಹಂತದ ಸಂಶೋಧನೆ ಯಶಸ್ವಿಯಾಗಿ ಪೂರ್ಣಗೊಂಡರೆ ಮುಂಬರುವ ದಿನಗಳಲ್ಲಿ ಭಾರತವು ಶುದ್ಧ ಹಾಗೂ ಪರಿಸರ ಮಾಲಿನ್ಯ ರಹಿತ ವಿದ್ಯುತ್ ಶಕ್ತಿ ಉತ್ಪಾದಿಸುವಲ್ಲಿ ಪ್ರಪಂಚದ ಅಗ್ರಗಣ್ಯ ರಾಷ್ಟ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಆ ದಿನವು ಡಾಕ್ಟರ್ ಹೋಮಿ ಜಹಾಂಗೀರ್ ಭಾಭಾ ಅವರ ಕನಸು ನನಸಾದ ದಿನವಾಗುತ್ತದೆ.